ಕನ್ನಡ ಪಿಕ್ಚರ್ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕನ್ನಡ ಪಿಕ್ಚರ್ನ ಭೀಮಾ ಡೈರೀಸ್ನ ವಿಶೇಷ ಸಂಚಿಕೆಗೆ ಸ್ವಾಗತ. ಭೀಮಾ ಡೈರೀಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ಸಿನಿಮಾದ ಸ್ಟಂಟ್ ಬಗ್ಗೆ ಮಾತಾಡ್ತೀವಿ. ನಾನು ಸ್ಟಂಟ್ ಮಾಸ್ಟರ್ನ ಮಾತಾಡೋಕ್ಕಿಂತ ಮುಂಚೆ ಒಂದಷ್ಟು ಟ್ರೈನಿಂಗ್ ತೊಗೋಬೇಕು ಅಂತ ಒಂದು ಸಣ್ಣ ಪ್ರಯತ್ನ. ಈ ಒಂದು ಪ್ರಯತ್ನಕ್ಕೆ ಒಬ್ಬ ಗುರುಗಳ ಜೊತೆ ಬಂದಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಸರ್, ಕನ್ನಡ ಪಿಕ್ಚರಿಂದ ರವಿ ಅಂತ ನನ್ನ ಹೆಸರು. ಭೀಮಾ ಡೈರೀಸ್ ಅಂತ ಒಂದು ಸೀರೀಸ್ ಮಾಡ್ತಾ ಇದೀವಿ. ಭೀಮಾದಲ್ಲಿ ತುಂಬಾ ಅಂದ್ರೆ ಒಳ್ಳೊಳ್ಳೆ ಸೀಕ್ವೆನ್ಸ್ಗಳಿದಾವೆ ಅಂತ ಆಕ್ಷನ್ದು. ನನಗೆ ಒಂದಷ್ಟು ಈ ಆಕ್ಷನ್ ಸೀಕ್ವೆನ್ಸ್ಗಳ ಬಗ್ಗೆ ವಿಷಯ ಬೇಕು. ಅಂದ್ರೆ ಆ ಆಕ್ಷನ್ ಮಾಸ್ಟರ್ಗಳ ಹತ್ರ ಹೋದಾಗ ನನಗೆ ಮಾತಾಡಕ್ ಬೇಕು. ನನಗೆ ಒಂದಷ್ಟು ಕಲಿಸ್ಕೊಡ್ತೀರಾ? ಅಂದ್ರೆ ಈ ಮೂಮೆಂಟ್ಸ್ ಎಲ್ಲ ಬೇಸಿಕ್ ಹೆಂಗಿರುತ್ತೆ ಸರ್? ಅದು ಬೇಸಿಕ್ ಅಂದ್ರೆ ಮೂವ್ಮೆಂಟ್ ಫಸ್ಟ್ ಗಾಡಿ ಎಲ್ಲ ಮಾಡ್ತೀವಿ, ಅದ್ಮೇಲೆ ಕಿಕ್ ಇರುತ್ತೆ, ಆಮೇಲೆ ಟೈಮಿಂಗ್ ಮೂವ್ಮೆಂಟ್ ಇರುತ್ತೆ. ಕಿಕ್ದು ಮೂವ್ಮೆಂಟ್ ಹೆಂಗಿರುತ್ತೆ? ಕಿಕ್ ಮೂವ್ಮೆಂಟ್ ಅಂದ್ರೆ ಈ ಪೊಸಿಷನ್ ಇರುತ್ತೆ, ಈ ಪೊಸಿಷನ್ ಬರುತ್ತೆ, ಮತ್ತೆ ಬ್ಯಾಕ್ ಸ್ಪಿನ್. ಈ ಫೇಸ್ ಕವರ್ ಹಾಕಿ ಕವರಿಂಗ್ ಎಲ್ಲ ಬರುತ್ತಲ್ಲ, ಈ ಫೇಸ್ ಕವರ್ ಅಂದ್ರೆ ಹಿಂಗಿದ್ರೆ ಹಿಂಗ್ ಬರುತ್ತೆ ಇದು. ಇದು ಬಂಚ್ ಬರುತ್ತೆ, ಮತ್ತೆ ಈ ಬ್ಲಾಕ್ ಇರುತ್ತೆ, ಈ ಹಿಂಗ್ ಮಾಡಬಹುದು. ಈ ಬ್ಲಾಕ್ ಪರ್ಟಿಕ್ಯುಲರ್ ಆಗಿ ಏನಕ್ಕೆ ಅಂದ್ರೆ ಈ ಪಾಯಿಂಟ್ ಸೇವ್ ಮಾಡಕ್ಕ ಅದಂಗೆ ಇಲ್ಲಿ ಬ್ಲಾಕ್ ಮಾಡಕ್ಕೆ, ಈ ಬ್ಲಾಕ್ ಮಾಡಕ್ಕೆ ಇಲ್ಲಿ ಓಕೆ. ಇಲ್ಲಿ ನೋಡಕ್ ಬಂದ್ರೆ ಈ ಬರುತ್ತೆ, ಈ ಪೊಸಿಷನ್ ಬರುತ್ತೆ. ನಾನು ಸುಮ್ಮನೆ ಟ್ರೈ ಮಾಡ್ತೀನಿ, ಫೇಸ್ ಟ್ರೈ ಮಾಡ್ತೀನಿ. ಓಕೆ, ಇದು ಬರುತ್ತೆ, ಇದು ಓಕೆ ಓಕೆ. ಆ ತರ ಮೂವ್ಮೆಂಟ್ ಬರುತ್ತೆ. ಯೂಶಲಿ ಅಂದ್ರೆ ಈ ಫೇಸ್ ಕವರ್ ಮಾಡಕ್ಕೆ ಮತ್ತೆ ಈ ಬಾಡಿ ಕವರ್ ಮಾಡಕ್ಕೆ ಈ ಮೂಮೆಂಟ್ಸ್ ಗಳ ಮೇನ್. ಹೌದೌದು, ಒಂದೊಂದು ಕ್ಯಾಟಗರಿಗೆ ಒಂದೊಂದು ತರ ಬೇರೆ ಬೇರೆ ತರ ಬರುತ್ತೆ. ಓಕೆ. ಫೈಟ್ ಕಂಪೋಸಿಂಗ್ ವೈಸ್ ಈಗ ಬಿಲ್ಡಪ್ ಗೆ ಬೇರೆ ಇರುತ್ತೆ, ರಿಯಲ್ ಬೇರೆ ಇರುತ್ತೆ. ಈಗ ಸಾಂಗ್ ಹೆಂಗಿರುತ್ತೆ ಚೇಂಜ್ ಆಗುತ್ತೋ. ಒಂದೆರಡು ನನಗೆ ನೀವು ಮಾಡಿ ತೋರಿಸಿ, ಅಂದ್ರೆ ನನಗೆ ಸಡನ್ ಆಗಿ ಬರಲ್ಲ, ನಿಮ್ಮ ನೋಡಿ ಆಮೇಲೆ ಮಾಡ್ತೀನಿ. ಒಂದೆರಡು ಜಂಪ್ಸ್ ಎಲ್ಲ ನೀವು ಮಾಡಿ ತೋರಿಸಿ. ಸರ್, ಈಗ ನೀವು ಈ ಜಂಪ್ ಮಾಡಿದ್ರಲ್ಲ, ಅಂದ್ರೆ ಇದಕ್ಕೆ ರಿಸ್ಕ್ ಫ್ಯಾಕ್ಟರ್ ಹೇಗಿರುತ್ತೆ? ಫಾರ್ ಎಕ್ಸಾಂಪಲ್ ಅಲ್ಲಿ ಅದಕ್ಕೊಂದು ಲೇಯರ್ ಅಂತ ಇರುತ್ತೆ, ಅಥವಾ ಇಷ್ಟೇ ಮೂವ್ಮೆಂಟ್ ಆಗ್ಬೇಕಂತ ಇರ್ತದೆ, ಅಲ್ಲಿ ಹೆಂಗಿರುತ್ತೆ? ಇದು ಮೂವ್ಮೆಂಟ್ ಜಂಪ್ ಮಾಡ್ಬೇಕಾದ್ರೆ ಚೆಸ್ಟ್ ಹಿಂಗಿರಬಾರ್ದು, ಮುಂದೆ ಇರಬೇಕು. ಚೆಸ್ಟ್ ಹಿಂಗಿದ್ರೆ ಹಿಂಗೆ ಎಲ್ಬಿಡ್ತು ಬಾಡಿ. ಓಕೆ ಓಕೆ, ಚೆಸ್ಟ್ ಹಿಂಗೆ ಮುಂದೆ ಇರಬೇಕು. ಓಕೆ ಓಕೆ, ಹಿಂಗಿರ್ಬೇಕು. ಒಂದ್ಸರಿ ಹೊಡಿ ಸರ್. ಇಷ್ಟಿರ್ಬೇಕು. ಓಕೆ ಸರ್, ಯೂಶಲಿ ಈ ಸ್ಟಂಟ್ ಅಂತ ಬಂದಾಗ ಈಗ ಹೊಸದಾಗಿ ಕಲಿಬೇಕು ಅಂತ ಬಂದವ್ರಿಗೆ ಮಿನಿಮಮ್ ಎಷ್ಟು ದಿನ ಪ್ರಾಕ್ಟೀಸ್ ಬೇಕಾಗುತ್ತೆ ಸರ್? ಅದು ಅವ್ರ ಮೇನ್ ಮೇಲೆ ಬಿಟ್ಟಿರೋದು. 1 ತಿಂಗಳು 2 ತಿಂಗಳು, ಕೆಲವರು 6 ತಿಂಗಳು ಮಾಡ್ತಾರೆ. ವಿಜಯ್ ಸರ್ ಅಂತ ಎಷ್ಟು ದಿನಕ್ಕೆ ಮಾಡ್ತಾರೆ? ಅವರೆಲ್ಲ ಜಿನಿನ್, ಅವರೆಲ್ಲ ಅವ್ರ ಬಗ್ಗೆ ಹೇಳಂಗಿಲ್ಲ. ಕನ್ನಡ ಪಿಕ್ಚರ್ ಅರ್ಪಿಸುವ ಭೀಮಾ ಡೈರೀಸ್ನ ವಿಶೇಷ ಸಂಚಿಕೆ. ಅವರು ನಮ್ಮ ಶಿವ ಮಾಸ್ಟ್ರು. ಭೀಮಾ ಡೈರೀಸ್ ಯಾಕೆ ಹೇಳಿದೆ ಅಂತಂದರೆ, ಭೀಮಾ ಸಿನಿಮಾದಲ್ಲಿ ಒಂದು 4 ಜನ ಫೈಟ್ ಮಾಸ್ಟರ್ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಒನ್ ಆಫ್ ದ ಮೇಜರ್ ರೋಲ್ ಪ್ಲೇ ಮಾಡುವಂಥವ್ರು ನಮ್ಮ ಟೈಗರ್ ಶಿವ ಅವರು. ಸುಮ್ಮನೆ ನಾವು ಟ್ರೈ ಮಾಡಿದ್ವಿ ಅಂದರೆ ನಮಗೆಲ್ಲ ಇದು ಈ ಸಾಹಸ ಮಾಡೋಕ್ಕಾಗಲ್ಲ ಸರ್. ನಾನು ಜಸ್ಟ್ ಟ್ರೈ ಮಾಡಿದ್ದಕ್ಕೆ ನಂಗೆ ಬೆರಳು ಸ್ವಲ್ಪ ನೋವು ಸ್ಟಾರ್ಟ್ ಆಗಿದೆ. ನಾನೀಗ ಕ್ಲಿನಿಕ್ಕಿಗೆ ಹೋಗ್ಬೇಕು. ಆಮೇಲೆ ಭೀಮಾ ಅಖಾಡಕ್ಕೆ ಶಿವ ಅವ್ರು ಹೇಗೆ ಎಂಟ್ರಿ ಆದರು? ನಿಮ್ಮ ಹುಡುಗರದ್ದು ಒಂದು ಚೆನ್ನಾಗಿದೆ ಆ್ಯಕ್ಚುಲಿ ಪ್ರಾಕ್ಟೀಸ್ ಎಲ್ಲ, ಬಟ್ ಜಾಸ್ತಿ ಕಮ್ಮಿ ಆಗ್ಬಿಟ್ರು. ಭೀಮಾ ಹೆಂಗಿತ್ತಂದ್ರೆ ವಿಜಯ್ ಸರ್ ಒಂದು ಅಲ್ಲ ಸರ್, ಭೀಮಾಗ್ ಹೇಗೆ ಎಂಟ್ರಿ ಆದ್ರಿ? ಭೀಮಾಗ್ ಹೇಗೆ ನೀವು ಅಪ್ರೋಚ್ ಆದ್ರಿ? ಭೀಮಾ ನಿಮ್ಮನ್ನ ಮೊದಲನೇ ವಿಜಯ್ ಸರ್ ನನಗೆ ಫಸ್ಟ್ ಟೈಮ್ ಮಾತು ಕೊಟ್ಟರು. ಓಕೆ, ನೆಕ್ಸ್ಟ್ ಸಿನಿಮಾಗೆ ನೀನೇ ಕಣ ಫೈಟ್ ಮಾಸ್ಟರ್ ಅಂತ ಹೇಳಿದ್ರು. ಅವಾಗ ಫೈಟರ್ ಆಗಿ ಮಾಡ್ತಿದ್ದೆ. ಫಸ್ಟ್ ಸಿನಿಮಾನೇ ಅಷ್ಟು ದೊಡ್ಡ ಸಿನಿಮಾ ನನಗೆ ನಂಬಿಕೆ ಪಟ್ಟು ಕೊಟ್ಟರು. ಓಕೆ, ಯಾಕಂದ್ರೆ ಸಣ್ಣ ಪುಟ್ಟ ಸಿನಿಮಾ ಸಿಗೋದೇ ದೊಡ್ಡ ವಿಚಾರ. ಅಂತ ವಿಚಾರದಲ್ಲಿ ವಿಜಯ್ ಸರ್ ಭೀಮಾನು ಸಿನಿಮಾ ಕೊಟ್ಟಿದ್ದಕ್ಕೆ ಅವ್ರಿಗೇನು ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಸಮರ್ಪಣೆ ಆಗಲ್ಲ. ಓಕೆ. ಅಲ್ಲ, ಆಲ್ರೆಡಿ ವಿಜಯ್ ಸರ್ ಹಂಗಂದ್ರೆ ಈ ಆಕ್ಷನ್ ಪ್ಯಾಕ್ ಅಂದಾಗ ಫುಲ್ಫಿಲ್ ಮಾಡುವಂತ ಒಬ್ಬ ನಟ. ಹೌದು, ಸ್ಕ್ರೀನ್ ಮೇಲೆ ಆ ವಾವ್ ಫ್ಯಾಕ್ಟರ್ ಕಾಣುತ್ತೆ, ಆ ಒಂದು ಮಸಲ್ಸು, ಆ ಬಾಡಿ, ಆ ಬಿಲ್ಡಪ್. ಯಾವಾಗ ಈ ಥರದ ಒಬ್ಬ ಸೂಪರ್ ಸ್ಟಾರ್ಗೆ ನನ್ನ ಮೊದಲ ಸಿನಿಮಾನೇ ಆಗಿರುತ್ತೆ ಅಂತಂದಾಗ ನಿಮ್ಮ ತಲೆಯಲ್ಲಿ ಏನೆಲ್ಲ ಓಡ್ತು? ಮೇಲೆ ಹೇಗೆ ಪ್ರಿಪರೇಷನ್ ಆದ್ರಿ? ಪ್ರಿಪರೇಷನ್ ಮಾಡಿದೆ, ಬಟ್ ತುಂಬಾ ತಲೆಯಲ್ಲಿ ನನ್ಗೆ ಏನೂ ಇಲ್ಲ. ನನಗೆ ಇಷ್ಟು ದೊಡ್ಡ ಸಿನಿಮಾ ಕೊಟ್ಬಿಟ್ರಲ್ಲ ಅಂತ ನನಗೆ ಒಂದು 3 ದಿವಸ ಬೇಕಾದ್ರೆ ಸುಧಾರಿಸ್ಕೊಳಕ್ಕೆ. 3 ದಿವಸ ಆಗಿತ್ತು ಸರ್. ನೀವು ಪ್ರಾಕ್ಟೀಸ್ ಮಾಡ್ತಾರಿ ಸರ್? ಸೂಪರ್, ಸಖತ್. ಅದಾದ್ಮೇಲೆ ಬಟ್ ನಂಬಿಕೆ ಪಟ್ಟು ವಿಜಯ್ ಸರ್ ಬಂದು ಹೊಸ ಫೈಟ್ ಮಾಸ್ಟ್ರು ಅಂತ ಯಾವುದೇ ಥರ ನೋಡಿಲ್ಲ. ದೊಡ್ಡ ಮಾಸ್ಟರ್ ಥರನೇ ನಾನು ತುಂಬ ಫ್ರೀಡಮ್ ಕೊಟ್ಟರು ಸಿನಿಮಾದ ಮಾಡೋಕ್ಕೆ. ಯಾವುದು ಚಿಕ್ಕ ಇದು ಮಾಡೋಕ್ಕೂ ಇದು ಮಾಡ್ಬೋದಾ, ನಾನು ಮಾಡೋ ಶಿವ ಅಂತ ಒಂಥರ ತುಂಬ ಅಂಬಸ್ಕೊಟ್ರು. ಓಕೆ. ಈ ಆ್ಯಕ್ಷನ್ ಹೀರೋಗೆ ಆಲ್ರೆಡಿ ವಿಜಯ್ ಸರ್ ಆ್ಯಕ್ಷನ್ ಹೀರೋ. ಒಬ್ಬ ಆ್ಯಕ್ಷನ್ ಹೀರೋಗೆ ಫಸ್ಟ್ ಟೈಮ್ ನಾನು ಡೈರೆಕ್ಷನ್ ಮಾಡ್ತೀನಿ, ಒಂದು ಫೈಟ್ ಮಾಡ್ತೀನಿ, 2 ಫೈಟ್ ಮಾಡ್ತೀನೋ ಮ್ಯಾಟ್ರಲ್ಲ. ಬಟ್ ಆ ಫ್ರೇಮಲ್ಲಿ ಅವ್ರು ತೋರಿಸ್ತಾ ಇದ್ದಂಥ ಪರ್ಫಾರ್ಮೆನ್ಸ್ಗೂ ನಿಮ್ಮ ಆ ಕನೆಕ್ಟಿವಿಟಿ ಹೇಗಿತ್ತು? ನಿಮ್ಮದು ಫಸ್ಟ್ ಸಿನಿಮಾ, ಅವ್ರು ಆಲ್ರೆಡಿ ಸುಮಾರು ಸಿನಿಮಾಗಳನ್ನ ಮಾಡಿದ್ರು. ಹೇಗಿತ್ತು ಸೆಟ್ ಎಲ್ಲ ಎಕ್ಸ್ಪೀರಿಯನ್ಸ್? ಅದು ಬೇರೆ ಥರ, ಬಟ್ ಅದನ್ನ ಹೇಳ್ಕೊಳಕ್ಕಾಗಲ್ಲ, ಅಷ್ಟೊಂದು ಇತ್ತು. ಅದು ತುಂಬ ಒಂಥರ
ಅದು ನನ್ನ ಒಂಥರ ಕನಸಲ್ಲ ನಿಜಾನ ಅಂತ ಯೋಚನೆ ಮಾಡ್ತೀವಿ. ಒಂದ್ಸರಿ ಶೂಟಿಂಗ್ ಸ್ಪಾಟ್ ಹೋದ್ರೆ ಅಷ್ಟು ಜನ ಇರೋರು, ಹಾ. ನಾವೇನು ಕನ್ಸ್ ಕಾಣ್ತಾ ಇದೀವ, ಶೂಟಿಂಗ್ ಸ್ಪಾಟ್ ಹೋಗ್ತಾ ಇದೀವ ಅಂತ ಯೋಚನೆ ಬರುತ್ತೆ. ಹಾ, ಹಾ. ಆಮೇಲೆ ಗಿಲ್ ನೋಡ್ತೀನಿ, ಓ ನಿಜಾನೇ ಅಂತ ಮನಸ್ಸಲ್ಲಿ ಬರುತ್ತೆ ಅವಾಗ. ಮೇಲಾಗಿ ದುನಿಯಾ ವಿಜಯ್ ಅವರನ್ನ ಸೇರಿ ಕನ್ನಡದ ಬಹುತೇಕ ಸ್ಟಾರ್ ನಟರು ಹೇಳುವಂಥ ಮಾತು, ಯಾವಾಗ ಈ ಆ್ಯಕ್ಷನ್ ಬಗ್ಗೆ ಮಾತಾಡ್ತಾ ಹೋಗ್ತೀವಲ್ಲ ನಾವು ತುಂಬ ನೀಟಾಗಿ ಅದನ್ನು ಎಂಜಾಯ್ ಮಾಡಿಬಿಡ್ತೀವಿ. ಬಟ್ ಆ ಆ್ಯಕ್ಷನ್ ಸೀಕ್ವೆನ್ಸ್ ನಡೆಯುವಂತಹ ಲೈವಲ್ಲಿ ನಡೆಯುವಂತಹ ಆ ಸಾಹಸಗಳು, ಆ ಏಟುಗಳು, ಆ ಪೆಟ್ಟುಗಳು, ಆ ಗಾಯಗಳು, ಎಷ್ಟೋ ಮೂಳೆ ಹೌದು, ಕಟ್ಟಾಗಿರುತ್ತೆ. ವಿಜಯ್ ಸರ್ ಕೂಡ ಹೇಳ್ತಾ ಇದ್ರು ನನಗೆ ಹೌದು. ತುಂಬಾ Shoulder ಇದಾವೆ pain. ಅಂತ. ಲಿಗಮೆಂಟ್ ಎಲ್ಲ ಅವ್ರಿಗೂ ಹೋಗಿದೆ. ಈ ಭೀಮಾದ ಎಕ್ಸ್ಪೀರಿಯನ್ಸ್ ಹೇಳುವಾಗ ನಿಮಗೆ ಯಾವೆಲ್ಲ ಕಾರಣಕ್ಕೆ ಭೀಮಾ ಸ್ಪೆಷಲ್ ಆಗಿ ನಿಲ್ತಾನೆ ನಿಮ್ಮ ಕೆರಿಯರ್ಗೆ? ನಮ್ಮ ಕೆರಿಯರ್ಗೆ ಭೀಮನ್ ಅಂದರೆ ಬಟ್ ಅದು ದೊಡ್ಡ ಮೂವಿನೇ. ವಿಜಯ್ ಸರ್ ಆಲ್ರೆಡಿ ಸಲಗದಲ್ಲಿ ಕೆಲಸ ಮಾಡಿದ್ದೀನಿ, ಅಷ್ಟನ್ನಾಗಿ ಮಾಡಿದ್ದೀನಿ, ಮಾಸ್ಟರ್ ಅಷ್ಟನ್ನಾಗಿ ಮಾಡಿದೆ. ಬಟ್ ನೆಕ್ಸ್ಟ್ ಸಿನಿಮಾನೇ ಭೀಮಾ ಮಾಡ್ತಾವ್ರೆ, ಅದರಲ್ಲಿ ನಾನು ಮಾಸ್ಟರ್ ಆಗಿ ಅಂತ ತುಂಬ ಒಂಥರ ಬೇರೆ ಥರ ಇತ್ತು. ಬಟ್ ಅದರಲ್ಲಿ ತುಂಬ ವಿಜಯ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಡೆಡಿಕೇಶನ್ ಅವರು. ಯಾವುದೇ ಒಬ್ಬರನ್ನ ಆಯ್ಕೆ ಮಾಡ್ಬೇಕಂದ್ರೆ ನಾವು ಮುಂದೆ ನೋಡಲ್ಲ, ಬಟ್ ಅವ್ರು ಕರೆಕ್ಟಾಗಿ ಸ್ಕ್ಯಾನ್ ಮಾಡ್ತಾರೆ ಕಣ್ಣಲ್ಲೇ, ಅಲ್ವಾ? ಇವನು ಆಗ್ತಾನೆ ಆಗಲ್ಲ ಅಂತ. ಚಿಕ್ಕ ಸಣ್ಣ ಪಾತ್ರ ಕೊಡ್ಬೇಕಾದ್ರೆ ಕೂಡ ಯೋಚನೆ ಮಾಡ್ತಾರೆ, ಅಷ್ಟು ದೊಡ್ಡ ವ್ಯಕ್ತಿ ಅವರು. ಮೇಲಾಗಿ ನೀವು ಆಗ್ಲೇ ನಿನ್ನೆ ಫೋನಲ್ಲಿ ಮಾತಾಡ್ತಾ ಒಂದು ಮಾತನಾಡಿ, ಭೀಮಾ ಸಿನಿಮಾ ಸಿಕ್ಕ ನಂತರ ಸರ್, ಭೀಮಾ ಮಾಡಿದ ನಂತರ ನಾನು 37 ಸಿನಿಮಾ ಮಾಡಿದೆ ಹೌದು. ಅಂತಂದ್ರಿ. ಇದು ತುಂಬಾ ಹೆಮ್ಮೆ ಪಡುವಂತ ವಿಚಾರ. ಒಬ್ಬ ಫೈಟ್ ಮಾಸ್ಟರ್ ಇಷ್ಟು ಬ್ಯುಸಿ ಆಗ್ಬೇಕು ಎಷ್ಟೊಂದು ಸಿನಿಮಾ ನಂತರ. ಹೌದು ಅದ್ರ ಬಗ್ಗೆ ಸರ್, 2 ವರ್ಷದಲ್ಲಿ ಆಲ್ಮೋಸ್ಟ್ ಈ 37 ಸಿನಿಮಾ ಮಾಡ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ. ಭೀಮಾ ಆದ್ಮೇಲೆ ಇಷ್ಟೊಂದು ಆಫರ್ ಬರುತ್ತೆ, ಇಷ್ಟೊಂದು ಸಿನಿಮಾ ಮಾಡ್ತೀನಿ ಅಂತ ನಾನು ಯಾವತ್ತೂ ಕನಸಲ್ಲಿ ಅನ್ಕೊಂಡಿಲ್ಲ. ಭೀಮಾ ತುಳು ಸಿನಿಮಾನು ಒಂದು 3 ಸಿನಿಮಾ ಮಾಡ್ಬಿಟ್ಟಿದ್ದೀನಿ, ತೆಲುಗು ಸಿನಿಮಾ ಒಂದು ಮಾಡಿದೆ, ಹಾ. ಕನ್ನಡ ಸಿನಿಮಾ ಒಂದು 33 ಸಿನಿಮಾ ಮಾಡಿದೆ. ಕನ್ನಡದಲ್ಲಿ 33, 3 ತುಳು, 1 ತೆಲುಗು, 37 ಆಯ್ತು. ಹೌದು, ಭೀಮಾದಿಂದ ಶುರುವಾಗಿ 37 ಸಿನಿಮಾಗಳನ್ನ ಮಾಡಿದ್ರಿ. ಯೂಶಲಿ ಬೇರೆ ಲ್ಯಾಂಗ್ವೇಜ್ಗಳಿಗೆಲ್ಲ ಹೋಗ್ತಿರಲ್ಲ, ಅಂದ್ರೆ ಒಂದು ಸಿನಿಮಾ ಮಾಡಿ ಹೋದ ನಂತರ ನಿಮಗೆ ಒಂದು ಫೇಮ್ ಬಂದಿರುತ್ತೆ, ಈ ತರದ ಒಂದು ಸಿನಿಮಾ ಮಾಡಿ ಬಂದಂತ ಸ್ಟಂಟ್ ಮಾಸ್ಟರ್ ಅಂತ. ಭೀಮಾ ಸ್ಟಂಟ್ ಮಾಸ್ಟರ್ ಅಂತ ಎಷ್ಟು ರೆಕಗ್ನೈಸ್ ಮಾಡಿದ್ರಿ ನಿಮ್ಮನ್ನ ಬೇರೆ ಕಡೆ ಎಲ್ಲ? ನಾನು ಸುಮಾರು ಸಿನಿಮಾ ನಾನೇ ಹೇಳ್ಕೊಳ್ಳಲ್ಲ, ಅವರೇ. ಯಾಕಂದರೆ ಆಲ್ರೆಡಿ ವಿಜಯ್ ಸರ್ ಪೇಪರಲ್ಲಿ ಆಗಲಿ, ಪ್ರೆಸ್ ಮೀಟ್ ಆಗಲಿ ಕರ್ಸ್ಬಿಟ್ಟು ಮಾತಾಡ್ಬಿಟ್ರು. ಬೇರೆ ಶೂಟಲ್ಲಿ ಮೀಟಿಂಗಲ್ಲಿ ಹೋಗ್ಬೇಕಾದ್ರೆ ಕೂಡ ಭೀಮಾದು ಇಂಟರ್ವ್ಯೂ ನೋಡ್ಬಿಟ್ಟೆ, ಓ ಭೀಮಾ ಮಾಡ್ತೀರಲ್ಲ ನೀವು ಅಂತ, ಅದರಿಂದನೇ ಸುಮಾರು ಸಿನಿಮಾ ಆಫರ್ ಬಂದಿತ್ತು. ಓಕೆ. ಯೂಶಲಿ ಭೀಮಾದ ಒಂದು ಪ್ಲಸ್ ಏನಂತಂದ್ರೆ ಮ್ಯಾಕ್ಸಿಮಮ್ ಸಿನಿಮಾವನ್ನ ಲೈವ್ ಅಲ್ಲಿ ಮಾಡಿದ್ದಾರೆ, ಲೈವ್ ಶೂಟ್ ತರ. ಹೌದೌದು. ಇವನ್ ಸೆಟ್ ಆಯ್ತು, ಇವನ್ ಫೈಟ್ ಆಯ್ತು. ಸರ್ ವಿಜಯ್ ಸರ್ ಹತ್ರನೇ ಮಾಡೋಕ್ಕೆ ಸಾಧ್ಯ, ಅದು ಬೇರೆಯವ್ರ ಹತ್ರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಾನು ಹುಟ್ಟು ಬೆಳೆದಿದ್ದೆಲ್ಲ ಪಕ್ಕ ಕಲಸಿಪಲ್ಯನೇ ಹುಟ್ಟು ಬೆಳೆದಿದ್ದು. ಓಕೆ. ಆ ಏರಿಯಾದಲ್ಲಿ ಶೂಟ್ ಮಾಡಬೇಕಾದ್ರೆ ದೊಡ್ಡ ವಿಷಯನೇ. ಹೆವಿ ಗಡ್ಸ್ಬೇಕು, ಹೆವಿ ಜನ ಇರ್ತಾರೆ, ಜನ ಸೈಡ್ ಹೋಗಂದ್ರೆ ಜಗಳ ಬರ್ತಾರೆ, ಆ ಥರ ವ್ಯಕ್ತಿ ಇರೋದು ಅಲ್ಲಿ. ಅಂತ ಇದರಲ್ಲಿ ಅಲ್ಲಾಗ್ಲಿ ಅವ್ರು ಮಾಡಿದೆಲ್ಲ ರಿಸ್ಕ್ನೇ ಜಾಸ್ತಿ. ಸರ್, ಎಲ್ಲೆಲ್ಲಿ ಶೂಟ್ ಆಗಿದೆ ಅಂದ್ರೆ ನೀವು ಕಂಡಂಗೆ ಭೀಮಾದ ಆಕ್ಷನ್ ಸೀಕ್ವೆನ್ಸ್ ನೀವು ಮಾಡಿದ್ದನ್ನ ಬಿಟ್ಟು ಬೇರೆ ಎಲ್ಲೆಲ್ಲಿ ಶೂಟ್ ಆಗಿದೆ ಲೊಕೇಶನ್? ಬೇರೆ ನಾನು ಮಾಡಿದ ಮಾತ್ರ ಸಿಟಿ ಮಾರ್ಕೆಟಲ್ಲಿ ಮಾಡಿದೆ. ಸಿಟಿ ಮಾರ್ಕೆಟ್ ಎಷ್ಟು ದಿನ ಮಾಡಿದ್ರಿ ಸರ್ ಶೂಟಿಂಗ್? ನಾನು 4 days ಮಾಡಿದೆ. 4 days. ಆಮೇಲೆ ಬಟ್ ಸಣ್ಣ ಪುಟ್ಟ ಕಿಲ್ಲಿಂಗ್ ಇದ್ರು ಶಿವನಾಗರಿ ಅಂತ ನನ್ನ ಕರ್ಸ್ಬಿಟ್ಟೆ ಮಾಡೋರು. ಓಕೆ ಓಕೆ. ಅಷ್ಟೊಂದು ನಂಬಿಕೆ, ಅಷ್ಟೊಂದು. ಯಾಕಂದ್ರೆ ನಾನು ಇಷ್ಟು ಬೆಲೆಗೆ ಕಾರಣ ಅವರೇ, ಅಷ್ಟೆಲ್ಲ ಸುದ್ದಿ ಬೆಲೆಗೆ ಮಾತಾಡಕ್ಕೆ. ಯಾಕಂದ್ರೆ ಅವರೇ ಏನೋ ಚಿಕ್ಕ ಶಾಟ್ ಒಬ್ರು ಕೆಳಗಡೆ ಬಿಡ್ಬೇಕಂದ್ರೆ ಶಿವನ ಕರಿ ಅಂತವ್ರೆ. ಓಕೆ. ಚಿಕ್ಕದು ಯಾವುದೋ ಒಂದು ಚಿಕ್ಕ ಶಾಟ್ ಇದ್ರು ಕೂಡ ಕರಿ ಅಂತ ಇಲ್ಲ. ಅಲ್ಲ, ಟೈಗರ್ ಶೂ ಏನದು ನನಗೆ ನಿನ್ನೆ ಒಂದ್ ದಿವಸ ಅಲ್ಲಿ ವಿಜಯ್ ಸರೇ ಅಂದ್ರು, ಕ್ಯಾಮರಾಮನ್ ಶಿವಸೇನ ಅವ್ರ ಹೆಸರು, ನನ್ನ ಹೆಸರು ಶಿವ ಅಂತ ಇತ್ತಲ್ಲ, ಇಬ್ರು ಶಿವ ಇದ್ರಲ್ಲ ಅಂತ ಒಂದ್ಸರಿ ಟೈಗರ್ ಅಂತ ಕರೆದ್ರು. ಕರೆದಾದ್ಮೇಲೆ ನನಗೇನೋ ಒಂಥರ ಖುಷಿ ಆಯ್ತು. ಇದು ಇಟ್ಕೊಬಿಡ್ಲ, ಇಟ್ಕೊಬಿಡು. ಟೈಗರ್ ಪ್ರಭಾಕರ್ ನಮ್ಮ ಇಂಡಸ್ಟ್ರಿಯಲ್ಲಿ ಒಳ್ಳೆ ಇರೋದ್ರು, ಅವ್ರು ಟೈಟಲ್ ಇಟ್ಕೊಂಡಿದ್ಯಾ, ಚೆನ್ನಾಗತ್ತೆ ಇಟ್ಕೋ ಅಂತ ಅವರೇ. ವಿಜಯ್ ಸರ್ ಟೈಗರ್ ಪ್ರಭಾಕರ್ ದೊಡ್ಡ ಫ್ಯಾನ್ ಅವರು. ಹೌದು ಅಲ್ವಾ? ಅದರಿಂದಾನೇ ಆ ಹೆಸರು ನನಗೆ ಇಕ್ಕಿದವ್ರು. ಅಲ್ವಾ? ವೆರಿ ನೈಸ್. ಮೇಲಾಗಿ ಎಷ್ಟೆಲ್ಲ ರಿಸ್ಕ್ ಇರುತ್ತೆ ಸರ್, ಅಂದ್ರೆ ನಾವು ಸಿನಿಮಾದಲ್ಲಿ ಬಹಳ ಈಸಿಯಾಗಿ ನೋಡ್ಬಿಡ್ತೀವಿ ಈ ಆಕ್ಷನ್ ಸೀಕ್ವೆನ್ಸ್ ನ, ಬಟ್ ರಿಯಲ್ ಆಗಿ ನೋಡಿ ನನಗೊಂದು ಸಣ್ಣದು ಮಾಡಕ್ ಕಷ್ಟ ಆಯ್ತು. ಹೌದು. ನಿಮಗೆ ಯೂಶಲಿ ಭೀಮಾ ಅಂತಲ್ಲ, ಒಂದು ಸಿನಿಮಾದ ಪ್ರಿಪರೇಷನ್ಗೆಲ್ಲ ಹೇಗೆಲ್ಲ ತಯಾರಾಗ್ತೀರಿ ನೀವು ನಿಮ್ಮ ಹುಡುಗರೆಲ್ಲ? ಇಲ್ಲ, ಅದೇ ಡೈರೆಕ್ಟರ್ ಹತ್ರ ಕೇಳ್ಕೊಂಡು ಸ್ಟೋರಿ ಬೋರ್ಡ್ ಫಸ್ಟ್ ಒಂದು ಹಾಕೊಬಿಡ್ತೀವಿ. ಅದಾದ್ಮೇಲೆ ಬಟ್ ನಾವು ಸಿನಿಮಾದಲ್ಲಿ ಒಂದು 50 ಸೆಕೆಂಡ್ ಫುಟೇಜ್ ನೋಡೋಕ್ಕೆ ಒಂದು ದಿವಸ ಬೇಕು, ಅದನ್ನ ಫುಟೇಜ್ ತೆಗೆಯೋಕ್ಕೆ. ಓಕೆ ಓಕೆ. ಈಗ ಭೀಮಾ ಸಿನಿಮಾ ಆಗಸ್ಟ್ 9ಕ್ಕೆ ರಿಲೀಸ್ ರೆಡಿ ಇದೆ. ನಿಮ್ಮ ಸರ್ಕಲ್ ಎಲ್ಲ ಹೇಗಿದೆ ಟಾಕ್? ಅಂದ್ರೆ ನೀವು ಕೆಲಸ ಮಾಡಂತ ಮಾಸ್ಟರ್ಗಳು, ಅಂದ್ರೆ ನೀವು ನಿಮ್ಮ ಗುರುಗಳು ಅಂತ ನೀವು ಯಾರನ್ನ ಕನ್ಸಿಡರ್ ಮಾಡ್ತೀರೋ? ನನ್ನ ಗುರು ಅಂದ್ರೆ ಮಾಸ್ ಮಾದ ಅಂತ ಒಬ್ರು ಇದ್ದಾರೆ. ಓಕೆ. ಅವರು ಫೈಟ್ ಮಾಸ್ಟರ್. ನಾನು ಅವರಿಂದಾನೇ ಅಷ್ಟೊಂದಾಗಿ ಮಾಡಿ ಎಲ್ಲ ಮಾಸ್ಟರ್ ಹತ್ರ ವರ್ಕ್ ಮಾಡಿದ್ದೀನಿ. ಬಟ್ ನನಗೆ ಗುರು ಅಂದ್ರೆ ಅವರು. ಜಿಮ್ನಾಸ್ಟಿಕ್ ಗುರು ಅಂದ್ರೆ ಯೋಗೇಶ್ವರ ರಾವ್ ಅಂತ ಒಬ್ರು ಇದ್ದಾರೆ, ಅಲ್ಲಿ ಕೂತವ್ರೆ ಅವರೇ. ಓಕೆ. ನಾನು ಒಂದು 20 ವರ್ಷದಿಂದ ಇಲ್ಲಿ ಮಾಡ್ತಾ ಇದ್ದೀನಿ. ಓಕೆ. ನಾನು ಇಲ್ಲಿ ಬಂದೆ ಫೈಟರ್ ಆಗಿದ್ದು, ಇಲ್ಲಿ ಬಂದೆ ಮಾಸ್ಟರ್ ಆಗಿದ್ದು, ಈ ಟ್ರಸ್ಟಲ್ಲಿ ಮೆಂಬರ್ ಆಗಿದ್ದೀನಿ, ಎಲ್ಲ ಈ ಪಾರ್ಕ್ ಬಂದಾದ್ಮೇಲೆ. ಚಾಮರಾಜಪೇಟೆಯ ಈ ಮಕ್ಕಳ ಕೂಟದಲ್ಲಿರುವಂತಹ ಗ್ರೌಂಡ್, ಈ ಗ್ರೌಂಡ್ ಪಕ್ಕದಲ್ಲಿರುವಂತಹ ಒಂದು ಟ್ರಸ್ಟ್ ಒಂದು ಭಾಗ,
ಕೊನೆ ಭೀಮಾ ಮೂಲಕ ಫುಲ್ ಫ್ಲೆಜ್ ಸ್ಟಂಟ್ ಮಾಸ್ಟರ್. ಹೌದು. ಸೆಟ್ಟಿಗೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಭೀಮನಿಗೋಸ್ಕರ ಏನೆಲ್ಲ ತಯಾರಿ ಮಾಡ್ಕೊಂಡ್ರಿ ನೀವು? ಕಥೆನ ಹೊರತುಪಡಿಸಿ ಗುರು ಇದು ನನ್ನ ಜೀವನದ ಬೆಸ್ಟ್ ಸಿನಿಮಾ ಆಗಬೇಕು, ನಾನು ಅಷ್ಟು ಚೆನ್ನಾಗಿ ಮಾಡಬೇಕು ಫೈಟ್ ಒಂದು ಸೀಕ್ವೆನ್ಸ್ಗಳನ್ನ ದುನಿಯಾ ವಿಜಯ್ ಅವರಿಗೆ ಅಂತಂದಾಗ ನಿಮ್ಮ ತಲೆಯಲ್ಲಿ ಓಡಿದಲ್ಲ ಏನೋ? ಅವರು ಒಂದು ಚಿಕ್ಕ ಸ್ಟೋರಿ ಬೋರ್ಡ್ ಹೇಳ್ಬಿಡ್ತಾರೆ. ಸ್ಟೋರಿ ಬೋರ್ಡ್ ಹೇಳಿದ್ಮೇಲೆ ನಾನು ಸುಮಾರು ಯೋಚನೆ ಮಾಡ್ತೀನಿ. ಆಮೇಲೆ ಅವರು ಕೂಡ ವಿಜಯ್ ಸರ್ ಐಡಿಯಾ ಹೇಳ್ತಾರೆ. ಆಮೇಲೆ ನನಗೂ ಯಾಕಂದರೆ ಹೊಸ ಮಾಸ್ಟರ್ ಅಲ್ಲಿ ನೋಡಲೇ ಇಲ್ಲ. ಒಂದು ಸೀನಿಯರ್ ಮಾಸ್ಟರ್ ನೋಡ್ತಾರೆ ಗೊತ್ತಾ, ಒಂದು 10 ಸಿನಿಮಾ 20 ಸಿನಿಮಾ ಮಾಡಿರ್ತಾರೆ, ಆ ಥರನೇ ರೆಸ್ಪೆಕ್ಟ್ ಕೊಟ್ಟಿದ್ದೀವಿ ಆಲ್ ಟೋಟಲ್ ಟೀಮೇ. ಈಗ ಹೊಸ ಮಾಸ್ಟರ್ ಅಂದರೆ ಒಂಥರ ನೋಡ್ತಾರೆ, ಫಸ್ಟ್ ಸಿನಿಮಾ ತಾನೆ ಅಂತ. ಆ ಟೀಮಲ್ಲಿ ಒಬ್ಬರು ಕೂಡ 1% ಕೂಡ ಆ ಥರ ನೋಡಿಲ್ಲ. ಆಮೇಲೆ ಸಿನಿಮಾದಲ್ಲಿ ಕೆಲಸ ಮಾಡಿದವರು ಎಲ್ಲರೂ ಆಲ್ಮೋಸ್ಟ್ ಕಲಾವಿದರು ಹೇಳುವಂಥ ಮಾತು, ಯಾವುದೋ ಒಂದು ಸೀನ್ ಶೂಟ್ ಮಾಡ್ತಾ ಇರ್ತೀವಿ, ಅದು ಆಕ್ಷನ್ ಸೀನೋ ಅಥವಾ ಬೇರೆ ಸೀನೋ, ಆ ಸೀನ್ಗೆ ಒಬ್ಬ ಕಲಾವಿದ ಕಮ್ಮಿ ಇದ್ದ ಅಂತ ಗೊತ್ತಾದಾಗ ಅಲ್ಲಿ ಯಾರೋ ಹೋಗ್ತಾ ಇದ್ರು ಅಂದ್ರೆ ಅವ್ರನ್ನ ಕರೆಸಿ ಆಕ್ಟ್ ಮಾಡಿಸ್ತೀರಂತೆ. ಹೌದೌದು. ಈ ತರ ಆಗಿದೆ ಅಂತೆ. ನಿಮ್ಗೆ ಎಷ್ಟಾಗಿದೆ ಅದು? ನನಗೆ ನಮ್ಮ ಫೈಟಲ್ಲಿ ಆ ಥರ ಇಲ್ಲ. ಬಟ್ ಫೈಟ್ ಅಂದರೆ ಅದು ಹುಡುಗರು ಫೈಟೇ, ಬಟ್ ಅದು ಬೇರೆ ಥರ. ಬಟ್ ಬೇರೆ ಥರ ಹುಡುಗರೆಲ್ಲ ಚೆನ್ನಾಗಿ ಟ್ರೈನಪ್ ಆಗಿ ಎಲ್ಲ ಮಾಡಿದ್ರು. ಓಕೆ ಸರ್, ಈ ಫೈಟ್ಗಳಲ್ಲಿ ಎಷ್ಟು ಥರದ ವೇರಿಯೇಷನ್ ಇರ್ತದೆ? ಅಂದರೆ ಒಂದು ತುಂಬ ಗ್ರೌಂಡ್ ಲೆವೆಲಲ್ಲಿ ಫೈಟ್ಗಳನ್ನ ಮಾಡ್ತೀರಿ, ಒಂದು ಸಿಕ್ಕಾಪಟ್ಟೆ ಹೈ ರಿಸ್ಕ್ ತಗೋತೀರಿ, ಆ ಲೇಯರ್ಸ್ ಎಷ್ಟು ಇರುತ್ತೆ? ಲೇಯರ್ಸ್ ಅಂದರೆ ಫೈಟಲ್ಲಿ ಒಂದು 4-5 ವೆರೈಟಿ ಬರುತ್ತೆ ಸರ್. ಈಗ ಸಾಂಗ್ ನಾವು ಮೆಲೋಡಿ ಆ ಥರ ಹೆಂಗೆ ಕೇಳ್ತೀವೋ, ಬೀಟ್ ಸಾಂಗ್ ಮೆಲೋಡಿ ಹೆಂಗೆ ಕೇಳ್ತೀವೋ, ಅದೇ ಥರನೇ ಫೈಟಿಗೂ ರಿದಮ್ ಚೇಂಜ್ ಆಗುತ್ತೆ. ಒಂದು ಕತೆಗೆ ರಿದಮ್ ಹೆಂಗೆ ಬೇಕೋ ಅದೇ ಥರ ಫೈಟು ಕೂರಬೇಕು. ಕತೆಗೆ ಫೈಟ್ ಕೂತ್ರೇ ಸಿನಿಮಾ ಗೆಲ್ಲಕ್ಕೆ ಸಾಧ್ಯ. ನಾವು ಡೈರೆಕ್ಟ್ ಹೇಳ್ತಾರೆ ಅಂತ ನಾವು ಕೈ ಹೊಡಿ ಕಾಲು ಹೊಡಿ ಅಂತ ಮಾಡ್ಬಿಟ್ರೆ ಹೋಗ್ಬಿಡುತ್ತೆ. ಆ ಕತೆಗೆ ಏನು ಬೇಕು ಫೈಟು ಇಷ್ಟೇ ಇರಬೇಕು, ಕೊಟ್ಟರೆ ಆ ಕತೆ ಕರೆಕ್ಟಾಗಿ ಕೂರುತ್ತೆ. ಅದು ಬಿಟ್ಟು ನಾವು ಎಷ್ಟ ಮಾಡಿಬಿಟ್ರೆ ಸೋತೋಗ್ಬಿಡ್ತೀವಿ. ಓಕೆ, ಯೂಶಲಿ ಈ ಡ್ಯೂಪ್ ಇಲ್ದೇನೆ ಮಾಡುವಂಥದ್ದು ದೊಡ್ಡ ರಿಸ್ಕ್ ಅಲ್ವಾ? ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅಂದ್ರೆ ವಿಜಯ್ ಸರ್ ಕೂಡ ತುಂಬಾ ಅದರ ಶಾರ್ಟ್ಸ್ಗಳನ್ನು ಮಾಡ್ತಾರೆ, ಅಂದ್ರೆ ರಿಯಲಿಸ್ಟಿಕ್ ಆಗಿ ಬರಲಿ ಅಂತ. ವಿಜಯ್ ಸರ್ ಡೂಪ್ ಯೂಸ್ ಮಾಡಲ್ಲ ಅಲ್ವಾ? ಅದನ್ನ ಹೇಳಿದ್ರು. ವಿಜಯ್ ಸರ್ ಮಾಡಲ್ಲ, ಅಪ್ಪ ಸರ್ ಮಾಡಲ್ಲ, ಅವ್ರಿಬ್ರು ಬಿಟ್ರೆ ಇಲ್ಲಿ ಯಾರಿಲ್ಲ. ಆಮೇಲೆ ಡ್ಯೂಪ್ ಅಂದ್ರೆ ಡ್ಯೂಪ್ ಇಲ್ಲದೆ ಮಾಡೋದು ದೊಡ್ಡ ರಿಸ್ಕ್ ಅಲ್ಲ? ಅದು ದೊಡ್ಡ ರಿಸ್ಕ್ ಸರ್. ಏನಾದ್ರು ಯಾಕಂದ್ರೆ ಅವ್ರು ನಂಬ್ಕೊಂಡು ಸುಮಾರು ಬಂಡವಾಳ ಆಗಿರುತ್ತೆ. ಇಡೀ ಅವ್ರು ನಂಬ್ಕೊಂಡೆ ಸುಮಾರು 200-300 ಜನ ಕೆಲಸ ಮಾಡ್ತಾರೆ. ಈ ಹೀರೋಗೆ ಏನಾದ್ರು ಹೆಚ್ಚಿಗೆ ಮಾಡ್ಬಿಟ್ಟು ಒಂದು ವಾರ ಮನೇಲಿ ಅವ್ರು ಕುತ್ಕೊಬಿಟ್ರೆ ಆ 200 ಜನಕ್ಕೂ ತೊಂದರೆ ಆಗುತ್ತಲ್ಲ. ಪ್ರೊಡಕ್ಷನ್ ಬಾಯ್ ಇರ್ಬೋದು, ಮೇಕಪ್ ಅವ್ರು ಇರ್ಬೋದು, ಫೈಟ್ರ್ ಆಗಿರ್ಬೋದು, ಡ್ಯಾನ್ಸರ್ ಆಗಿರ್ಬೋದು, ಎಲ್ಲರಿಗೂ ಒಂದು ಈಗ ಸಾಂಗ್ ಮುಗಿದ್ಮೇಲೆ ಫೈಟ್ ಅಂತ ಬರುತ್ತೆ, ಫೈಟ್ ಆದ್ಮೇಲೆ ಸೀನ್ ಅಂತ ಬರುತ್ತೆ. ಬಟ್ ಟೋಟಲ್ ಎಲ್ಲರೂ ಕೆಲಸ ಇದ್ದೇ ಇರುತ್ತೆ. ಅವ್ರಿಗೆ ಹೆಚ್ಚಿಗೆ ಆಗ್ಬಿಟ್ರೆ ಯಾಕಂದ್ರೆ ಅಷ್ಟು ಭಯ ಇರುತ್ತೆ, ಎಲ್ರಿಗೂ ಭಯ ಇರುತ್ತೆ. 200 ಕುಟುಂಬ ಇರ್ತಾರೆ ಸುತ್ತಮುತ್ತ ಕೆಲಸ ಮಾಡೋದು. ಭೀಮಾ ಫಿಲಮ್ ಅಲ್ಲಿ ನೀವು ಮಾಡಿದಂತಹ ಫೈಟ್ಸ್ ಎಷ್ಟು ನಂಬರ್ ಆಫ್ ಫೈಟ್ಸ್? ನಾನು 2 ಫೈಟ್ ಮಾಡಿದೆ. 2 ಫೈಟ್ ಮಾಡಿರಿ. ಬಟ್ ಸಣ್ಣ ಪುಟ್ಟ ಕಿಲ್ಲಿಂಗ್ ಎಲ್ಲ ಮಾಡಿದ್ದೀನಿ. ಅಂದ್ರೆ ಅದು ಇಟ್ಸ್ ಆಲ್ ಡಿಪೆಂಡಿಂಗ್ ಅಪಾನ್ ದಿ ಸೀನ್ಸ್. ಇನ್ಸೆಷನ್ ಮಾತ್ರ ಅಲ್ಲಿ ಬರುತ್ತೆ. ಓಕೆ, 2 ಫೈಟ್ ಅಲ್ಲಿ ನಿಮಗೆ 2 ಫೈಟ್ ಯಾವೆಲ್ಲ ಕಾರಣಕ್ಕೆ ನಿಮಗೆ ಸ್ಪೆಷಲ್ ಆಗುತ್ತೆ? ಅಂದ್ರೆ ನಿಮಗೆ ಸೀಕ್ವೆನ್ಸ್ ಚೇಂಜ್ ಆಗಿರುತ್ತೆ, ಲೊಕೇಶನ್ ಚೇಂಜ್ ಆಗಿರುತ್ತೆ? ಲೊಕೇಶನ್ ಚೇಂಜ್ ಆಗಿರೋದು ಎಲ್ಲ ಪಕ್ಕ ಕಷ್ಟ. ಆ ಏರಿಯಾದಲ್ಲಿ ಮಾಡೋಕ್ಕೆ ಕಷ್ಟ, ಬಟ್ ಅಂಥ ಏರಿಯಾದಲ್ಲಿ ಅವ್ರು ಮಾಡಿದ್ರು, ಅದೇ ದೊಡ್ಡ ವಿಚಾರ ಅದು. ಓಕೆ ಓಕೆ. ನನ್ನ ಬಗ್ಗೆ ಮಾತಾಡೋಕ್ಕಿಂತ ಆ ಜಾಗದಲ್ಲಿ ಮಾಡಿದ್ರಲ್ಲ, ಅದು ಆ ಚಿಕ್ಕ ಬಂಚೆ ಆಗಿರ್ಬೋದು, ಆ ಜಾಗದಲ್ಲಿ ಮಾಡಿದ್ರಲ್ಲ, ಪರ್ಮಿಷನ್ ತಗೊಂಡು ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರಲ್ಲ, ಅದೇ ದೊಡ್ಡ ವಿಚಾರ. ಓಕೆ ಓಕೆ ಓಕೆ. ಭೀಮಾ ಸಿನಿಮಾ ನಿಮ್ಮ ಪ್ರಕಾರ ಹೇಗೆಲ್ಲ ಸುದ್ದಿ ಮಾಡುತ್ತೆ? ಒಬ್ಬ ಸಿನಿಮಾ ಫ್ಯಾನ್ ಆಗಿ, ಮತ್ತೆ ವಿಜಯ್ ಸರ್ನ ಹತ್ತಿರದಿಂದ ನೋಡಿರ್ತೀರಾ, ಇಷ್ಟು ವರ್ಷಗಳ ಕಾಲ ಅಸಿಸ್ಟೆಂಟ್ ಆಗಿ, ಸ್ಟಂಟ್ ಬಾಯ್ಸ್ ಆಗಿ ಕೆಲಸ ಮಾಡಿರ್ತೀರಾ, ನಿಮಗೆ ಏನು ಅನಿಸುತ್ತೆ? ಹೇಗೆ ಫೀಲ್ ಆಗ್ತಿದೆ ಎಕ್ಸಾಕ್ಟ್ಲಿ ಸಿನಿಮಾ ಬಗ್ಗೆ? ನನಗೆ ತುಂಬ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸಿನಿಮಾ ಯಾವಾಗ ಬರುತ್ತೆ ಅಂತ. ಬಟ್ ಆಗಸ್ಟ್ ಬರೋಕ್ಕೆ ನನಗೂ ಖುಷಿ ಆಗ್ತಿದೆ. ಆಗಸ್ಟ್ 25 ನನಗೆ ಬರ್ತಡೆ, ಆಗಸ್ಟ್ 9 ಭೀಮಾ ರಿಲೀಸ್. ವಿಜಯ್ ಸರ್, ನಿಮ್ಮ ನೆಕ್ಸ್ಟ್ ಸಿನಿಮಾಗೆ ಇವರೊಂದು ಅವಕಾಶ ಕೊಟ್ಟರೆ ಪೇಮೆಂಟ್ ಕೊಡಬೇಡಿ. ಯಾಕೆ ಗೊತ್ತಾ? ಆಗಸ್ಟ್ 9 ನೀವು ಬರ್ತಾ ಇದ್ದೀರಾ, ಆಗಸ್ಟ್ 25 ಇವರು ಹುಟ್ಟಿದಬ್ಬ ಮಾಡ್ತಾರೆ. ಪೇಮೆಂಟ್ ತೊಳೆದೇ ಮಾಡ್ತೀರಾ ಕೆಲಸನ? ಮಾಡ್ತೀನಿ. ವಿಜಯ್ ಸರ್ ಹತ್ರ ಏನು ಬೇಕಾದ್ರೆ ಇಲ್ಲ ವಿಜಯ್ ಸರ್ ಕೊಡ್ತಾರೆ ಪೇಮೆಂಟ್ ನಿಮಗೆ. ಓಕೆ, ಅವ್ರು ಕೊಂಡಿದ್ದ ಕೊಟ್ಟೆ ಬರ್ತಾರೆ. ಯಾಕಂದ್ರೆ ಈ ಸಿನಿಮಾದಲ್ಲಿ ಅದು ನಾನು ಯೋಚನೆ ಮಾಡಿಲ್ಲ ಅಷ್ಟು ಕೊಟ್ಟರೆ ನನಗೆ ಅಮೌಂಟ್. ಓಕೆ, ತುಂಬ ಯಾಕಂದರೆ ಹೊಸಬ್ರು ಅಂತ ನೋಡಿಲ್ಲ ಅವರು, ಯಾವುದೇ ಕಾರಣಕ್ಕೂ 1% ನೋಡಲಿಲ್ಲ ಅವರು. ಮೇಲಾಗಿ ತುಂಬ ಜನ ಹೊಸ ಕಲಾವಿದರು ಇಟ್ಕೊಂಡು ಕೂಡ ಸಿನಿಮಾದಲ್ಲಿ ಅಟೆಂಪ್ಟ್ ಆಗಿದೆ. ಈ ಹೊಸ ಕಲಾವಿದರು ಇಟ್ಕೊಂಡು, ಹೊಸ ಟೆಕ್ನಿಷಿಯನ್ಸ್ ಇಟ್ಕೊಂಡು ಸಿನಿಮಾಗೆ ಕೆಲಸ ಮಾಡೋದು ಒಂದು ದೊಡ್ಡ ಚಾಲೆಂಜು. ಈ ವಿಚಾರವಾಗಿ ವಿಜಯ್ ಸರ್ ಬಗ್ಗೆ ಏನು ಮಾತಾಡ್ತೀರಿ? ವಿಜಯ್ ಸರ್ ಬಗ್ಗೆ, ಅವ್ರ ಬಗ್ಗೆ ಮಾತಾಡೋಕ್ಕೆ ಇದೆ ಸರ್. ಯಾಕಂದರೆ ಈ ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕಿಂತ ನಾವೇ ಒಂದು 10 ಜನ, ಒಂದು 20 ಜನ ಫೈಟರ್ ಆದರೆ, ಈಗ 10 ಜನ ಹೊಸಬರು ಇರ್ತಾರೆ, ಅವ್ರನ್ನ ಇಟ್ಕೊಂಡು ನಾನೇ ಅಷ್ಟನ್ನು ಬೈದ್ಬಿಡ್ತೀನಿ, ಏನೋ ಈ ಥರ ಮಾಡ್ತಾರೆ ಅಂತ. ಅಷ್ಟು ಕಲಾವಿದರನ್ನ ಇಟ್ಕೊಂಡು, ಅಷ್ಟು ಟೆಕ್ನಿಷಿಯನ್ ಇಟ್ಕೊಂಡು, ಅವ್ರಿಗಿಲ್ಲಾಂದ್ರೂ ಕೂಡ ಆಗುತ್ತೆ, ನಿನ್ನ ಕೈಲಿ ಆಗುತ್ತೆ ಮಾಡು ಅಂತ ಒಂದು ಹುಮ್ಮಸ್ ಕೊಡೋರು, ಅವರೇ ಹುಮ್ಮಸ್ ಕೊಡೋರು, ಅಷ್ಟು ಚೆನ್ನಾಗಿ ಹೇಳ್ಕೊಡೋರು ಅವರು. ವೆರಿ ನೈಸ್. ಭೀಮಾ ಸಿನಿಮಾದಲ್ಲಿನ ನಿಮ್ಮ ಫೈಟ್ ನೋಡೋದಕ್ಕೆ ನಾವು ಕಾಯ್ತಾ ಇದೀವಿ. ಇದ್ರ ಮಧ್ಯೆ ನಮ್ಮ ಕನ್ನಡ ಪಿಕ್ಚರ್ ವೀಕ್ಷಕರಿಗೋಸ್ಕರ ನಿಮ್ಮ ಟೀಮ್ ಸೇರಿ ಒಂದು ಸಣ್ಣ ಸೀಕ್ವೆನ್ಸ್ ಮಾಡಿ ತೋರಿಸಿ ನಮಗೆ. ಭೀಮಾದ್ ಬೇಡ, ಜನರಲ್ ಆಗಿ ಒಂದು ನಾವು ಎಂಜಾಯ್ ಮಾಡ್ತೀವಿ ಪ್ಲೀಸ್.
ಸೂಪರ್, ವೆರಿ ನೈಸ್ ಬ್ರದರ್, ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ನಮ್ಮ ಟೈಗರ್ ಶೂ ಮಾಸ್ಟರ್ ಜೊತೆಗೆ ಸರ್ ಬನ್ನಿ. ಅಂದರೆ ಒಂದು ಫೈಟ್ ಸೀಕ್ವೆನ್ಸು ಹೇಗೆ ರೆಡಿ ಆಗುತ್ತೆ, ಅದಕ್ಕಿಂತ ಮುಂಚೆ ಹೇಗೆ ಪ್ರಿಪ್ರೇಷನ್ ಮಾಡ್ತಾರೆ. ತುಂಬ ನಾವು ನಕ್ ಬಿಡ್ತೀವಿ, ತುಂಬ ಎಂಜಾಯ್ ಮಾಡ್ತೀವಿ, ವಾವ್ ಅಂತೀವಿ. ಬಟ್ ವೆನ್ ಇಟ್ ಕಮ್ಸ್ ಟು ಫ್ರೇಮಲ್ಲಿ ಬಂದಾಗ, ಸ್ಕ್ರೀನಲ್ಲಿ ಬಂದಾಗ ರಿಸ್ಕ್ ತುಂಬ ಇರುತ್ತೆ. ಕರ್ನಾಟಕದ ಹಾಗೂ ಭಾರತದಲ್ಲಿನ ಹಾಗೂ ಪ್ರಪಂಚದಲ್ಲಿನ ಎಲ್ಲ ಸ್ಟಂಟ್ ಮಾಸ್ಟರ್ಗಳಿಗೂ ಒಂದು ದೊಡ್ಡ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಭೀಮಾ ಸಿನಿಮಾದ ಮೂಲಕ ನಿಮ್ಮ ಕೆರಿಯರು, ನಿಮ್ಮ ಹುಡುಗರ ಕೆರಿಯರು ದೊಡ್ಡ ಮಟ್ಟಕ್ಕೆ ರೀಚ್ ಆಗಬೇಕು. ಖಂಡಿತ ಸರ್. ವಿಜಯ್ ಸರ್ ಸಿನಿಮಾನ ಹೇಗೆ ಮಾಡಿದ್ರು ಅದೇ ಥರ ಕನ್ನಡದ ಪ್ರತಿಯೊಬ್ಬ ಸೂಪರ್ ಸ್ಟಾರ್ ಸಿನಿಮಾಗಳನ್ನು ನೀವು ಮಾಡಿರಿ. ಕನ್ನಡ ಪಿಕ್ಚರ್ ಆಡಿಯನ್ಸ್ಗೆ ನೀವು ಹೇಳಕ್ಕೆ ಇಷ್ಟಪಡ್ತೀರಿ? ಫಸ್ಟ್ ಸಿನಿಮಾ ಭೀಮಾ ಆಗೋದಕ್ಕಿಂತ ಜನರಿಗೆ ನಾನು ಹೊಸಬ ಇರ್ತೀನಿ. ಬಟ್ ವಿಜಯ್ ಸರ್ ನಂಬಿಕೆ ಪಟ್ಟು ಈ ದೊಡ್ಡ ಸಿನಿಮಾ ಕೊಟ್ಟಿದ್ದಕ್ಕೆ ಸಿನಿಮಾ ರಿಲೀಸ್ ಆದಮೇಲೆ ಆಡಿಯನ್ಸ್ ನೋಡ್ಬಿಟ್ಟು ಆಡಿಯನ್ಸ್ ಮೇಲೆ ಬಿಟ್ಟಿರೋದು. ಅವ್ರಿಗೆ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ, ಬಟ್ ನಾನು ಹೊಸಬ ತಾನೆ. ವಿಜಯ್ ಸರ್ ಹೊಸಬಾಗಿದ್ರು ನಿಮ್ಮಲ್ಲಿ ಎಕ್ಸ್ಪೀರಿಯನ್ಸ್ಗಳ ಒಂದು ದೊಡ್ಡ ಬಂಚ್ ಇದೆ. ಕನ್ನಡದ ಎಲ್ಲ ಸೂಪರ್ ಸ್ಟಾರ್ಗಳಿಗೆ ಆಕ್ಷನ್ ಕಟ್ ಹೇಳಿದಂಥ ಸ್ಟಂಟ್ ಮಾಸ್ಟರ್ಗಳ ಒಂದು ಒಳ್ಳೆ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇರಲಿ. ಖಂಡಿತ ಸರ್. ಭೀಮಾ ಮೂಲಕ ಕನ್ನಡಕ್ಕೆ ಒಬ್ಬ ಸೂಪರ್ ಸ್ಟಂಟ್ ಮಾಸ್ಟರ್ನ ಎಂಟ್ರಿ ಆಗಲಿ. ಟೈಗರ್ ಶೋ ಅವರಿಗೆ ಕನ್ನಡ ಪಿಕ್ಚರ್ ಮನಸ್ಸು ತುಂಬ ಹಾರೈಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಬ್ರದರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಇದು ಕನ್ನಡ ಪಿಕ್ಚರ್ನ ವಿಶೇಷವಾದ ಸಂಚಿಕೆ. ಇದು ಭೀಮಾ ಡೈರೀಸ್ನ ಸೂಪರ್ ಎಕ್ಸ್ಕ್ಲೂಸಿವ್ ಕಂಟೆಂಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.